ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೋರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮೋರು ಹೇಗಿದ್ದೀರಾ ಅಂತ ಹೇಳ್ತಾ, ಇವತ್ತಿನ ಪ್ರೊಮೋ ಬಗ್ಗೆ ನಾನು ಆಲ್ರೆಡಿ ನಿಮಗೆ ನಾನು ಹೇಳಿದ್ದೆ. ಬಟ್ ಪ್ರೊಮೋ ನೋಡಿದಾಗನೇ ನನಗೊಂದು ಡೌಟ್ ಇತ್ತು. ಸೊ, ಇವಾಗ ಏನು ಬ್ರೇಕಿಂಗ್ ನ್ಯೂಸು ಅಂದರೆ, ನೀವು ಯಾರೆಲ್ಲ ಫೇಸ್‌ಬುಕ್ಕಲ್ಲೆಲ್ಲ ನೋಡಿದಿರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಕಾರವೇ ಅಂದರೆ ಕರ್ನಾಟಕ ರಾಜ್ಯ ಅಂದರೆ ಇದು ಕನ್ನಡ ಹೋರಾಟಗಾರರ ರಾಜಣ್ಣ ಅವರು ಒಂದು ಪೋಸ್ಟನ್ನು ಹಾಕಿದ್ರು. ಸೊ, ಆ ಪೋಸ್ಟು ಹೆಂಗೆ ವೈರಲ್ ಆಗ್ತಾ ಇದೆ ಅಂದರೆ, 1 ವೀಕ್ ಹಿಂದುಗಡೆ ಒಂದು ಶುಕ್ರವಾರಕ್ಕೆ ಒಂದು 2 ದಿವಸ ಹಿಂದುಗಡೆ, ಮೊನ್ನೆ ಶುಕ್ರವಾರಕ್ಕೆ ಇವರು ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ 100% ಸಿಗುತ್ತೆ ಅಂತ ಹೇಳಿದ್ರು. ಸೊ, ಶುಕ್ರವಾರ ದಿವಸ ಕಿಚ್ಚನ ಚಪ್ಪಾಳೆ ಸಿಕ್ತು. ಸೊ, ಅದೇನಾದರೂ ಒಂದು ಹಿಂಗೆ ಏನೋ ಒಂದು ಆಕ್ಸಿಡೆಂಟ್ ಅಂದರೆ ಒಂದು ಏನೋ ಇದು ಒಂದು ಅಚಾನಕ್ಕಾಗಿ ಆಯಿತು ಅಂತ ಕೋಇನ್ಸಿಡೆನ್ಸ್ ಅಂತ ಅಂದ್ಕೊಳ್ಳೋಣ. ಇವಾಗ ಕಿಚ್ಚ ಸುದೀಪ್ ಅವರಿಗೆ ಹೋಗಿ ಮೀಟ್ ಮಾಡಿಬಿಟ್ಟು ಬಂದು ಒಂದು ಪೋಸ್ಟ್ ಹಾಕಿದ್ರು. ಸೊ, ಈ ಪೋಸ್ಟು ತುಂಬಾ ವೈರಲ್ ಆಗ್ತಾ ಇದೆ. ಸೊ, ಇದರ ಹಿಂದಿನ ಮರ್ಮವೇನು ಅಂತ ಹೇಳ್ಬಿಟ್ಟು ನಾನು ಕಮೆಂಟ್ ಸೆಕ್ಷನಲ್ಲೆಲ್ಲ ನೋಡ್ತಾ ಇದ್ದೆ. ಸೊ, ನೋಡುವಾಗ ನನಗೆ ಎಲ್ಲೋ ಒಂದು ಕಡೆ ಕಲರ್ಸ್ ಕನ್ನಡ ಬಕೆಟ್ ಹಿಡಿತಾ ಇದೆ, ಬಕೆಟ್ ಹಿಡಿತಾ ಇದೆ, ಬಕೆಟ್ ಹಿಡಿತಾ ಇದೆ ಅಂತ ಹೇಳಿದಾಗ ಕೆಲವೊಬ್ಬರು ನನ್ನ ಪೋಸ್ಟಲ್ಲಿ ಅಂದರೆ ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾ ಇದ್ರು. "ನಿನ್ಗೆ ಎಷ್ಟು ಸಿಕ್ತು? ನೀನೇನು ಯಾರಿಗೆ ಬಕೆಟ್ ಹಿಡಿತಾ ಇದೀಯಾ?" ಹಂಗೆ ಹಿಂಗೆ ಕೇಳ್ತಾ ಇದ್ರು. ಸೊ, ಅವ್ರಿಗೆಲ್ಲ ಉತ್ತರ ಫೇಸ್‌ಬುಕ್ಕಲ್ಲಿ ನೋಡಿ. ಆದರೆ ನಾನು ಲಾಸ್ಟಲ್ಲಿ ಆಗೋದಿದ್ರೆ ಮಾತ್ರ ಹೇಳ್ತೇನೆ. ಆ 2 ಪೋಸ್ಟನ್ನು ನಾನು ಟ್ಯಾಗ್ ಮಾಡ್ತೇನೆ ಈ ವಿಡಿಯೋದಲ್ಲಿ. ಸೊ, ದಯವಿಟ್ಟು ಅದನ್ನು ನೋಡಿ, ಲಾಸ್ಟಲ್ಲಿ ಹಾಕಿರ್ತೇನೆ. ಸೊ, ಇನ್ನು ಉಳಿದಂತೆ ಇವತ್ತಿನ ಒಂದು ವಿಡಿಯೋ ಬಗ್ಗೆ ನಾನು ಅಂದರೆ ಎಪಿಸೋಡ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಸೊ, ಇವತ್ತಿನ ಎಪಿಸೋಡ್ ಯಾರೆಲ್ಲ ಅಬ್ಸರ್ವ್ ಮಾಡಿದ್ರಿ? ಸೊ, ಈ ಎಪಿಸೋಡಲ್ಲೂ ಧ್ರುವಂತು ಮತ್ತು ಅಶ್ವಿನಿ, ಲೈವಲ್ಲೂ ಧ್ರುವಂತು ಮತ್ತು ಅಶ್ವಿನಿ ಏನಿದರ ಹಿಂದಿನ ಮರ್ಮ ಗೊತ್ತಾಗ್ತಾ ಇಲ್ಲ ನನಗೆ. ಸೊ, ಈ ಮರ್ಮದ ಹಿಂದೆ ಇರುವುದು ಬಿಗ್ ಬಾಸ್ ಅವರ ಕರ್ಮ ಅಂತಾನೆ ಹೇಳ್ಬೋದು. ನೋಡೋಣ. ಸೊ, ಇವತ್ತು ಧನುಷ್ ಅವರು ಜನರನ್ನ ಮೀಟ್ ಮಾಡಕ್ಕೆ ಬಂದರು. 12 ನಿಮಿಷ ಅವರು ಕೊಟ್ಟರು. ಅದೇ ಕಾವ್ಯ ಅವರು ಬಂದರು 10 ನಿಮಿಷ, ರಕ್ಷಿತಾ ಅವರು ಬಂದರು 10 ನಿಮಿಷಕ್ಕಿಂತನೂ ಒಂದು ಸ್ವಲ್ಪ ಕಮ್ಮಿ ಇತ್ತು. ಅದೇ ಧ್ರುವಂತ್ ಅವರಿಗೆ 20 ಮಿನಿಟ್ಸ್ ಕೊಟ್ಟರು. ಸೊ, ಓಕೆ. ಏನೋ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಬಟ್ ಏನಂತ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ಜನರಿಗೆ ಅರ್ಥ ಆಗ್ತಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ಸೊ, ಅದರ ನೆಕ್ಸ್ಟು ಇವಾಗ ಲೈವ್ ನಡೀತಾ ಇದೆ. ಒಂದು 11 ಗಂಟೆಗೆ ಲೈವ್ ನಡೀತಾ ಇದೆ. ಅದರಲ್ಲಿ ನೋಡಿದೆ ನಾನು. ಸೊ, ಲೈವಲ್ಲಿ ಒಂದು ಎಷ್ಟು ಟೈಮಿಂಗ್ಸ್ ಕೊಡ್ತಾ ಇದ್ರು, ಈ ಅಶ್ವಿನಿ ಅವರಿಗೆ ಒಂದು ಫ್ಯಾನ್ಸು ಇದು ಮಾಡೋದಾಗಿರ್ಬೋದು, ರೆಸ್ಪಾಂಡ್ ಮಾಡೋದಾಗಿರ್ಬೋದು, ಬಿಗ್ ಬಾಸ್ ಅವರ ಒಂದು ವಾಯ್ಸ್ ಆಗಿರ್ಬೋದು, ಈ ಬಿಗ್ ಬಾಸ್ ಅವರ ವಾಯ್ಸ್ ಕೂಡ ಅಬ್ಸರ್ವ್ ಮಾಡಿ, ಧ್ರುವಂತ್ ಅವರು ಮತ್ತು ಅಶ್ವಿನಿ ಅವರಿಗೆ ಏನು ಡೀಟೇಲ್ ಆಗಿ ಏನು ತುಂಬಾ ಒಂದು ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ ಅಂದರೆ, ಈ ಬಿಗ್ ಬಾಸ್ ಕಾರ್ಯಕ್ರಮದ ಮೇಲೆ ಬೇಜಾರಾಗಿತ್ತು. ಬಟ್ ಇವತ್ತು ನನಗೆ ಬಿಗ್ ಬಾಸ್ ವಾಯ್ಸ್ ಮೇಲೂ ಬೇಜಾರಾಗೋಯ್ತು ಅಂತ ನನಗನ್ನಿಸ್ತಾ ಇದೆ. ಸೊ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಕರ್ನಾಟಕದ ಜನರು, ಎಲ್ಲ ಜನರು ಅಂದರೆ ನನ್ನ ನನ್ನ ಪ್ರಕಾರ ಇವಾಗ ನಾನು ಕೆಲವೊಂದು ವಿಡಿಯೋಸ್ ಎಲ್ಲ ನೋಡ್ತೇನೆ, ಕೆಲವೊಂದು ಪೋಸ್ಟ್ ಎಲ್ಲ ನೋಡ್ತೇನೆ. ಹೊರ ದೇಶದಿಂದನೂ ಕೂಡ ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ರಕ್ಷಿತ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ, ಇವರೆಲ್ಲ ಫೇಕಾ? ಇದು ಏನು ಕಲರ್ಸ್ ಕನ್ನಡ ತೋರಿಸ್ತಾ ಇದೆ, ಏನು ಕೆಲವೊಬ್ಬರು ಈ ಪೋಸ್ಟರ್‌ಗಳ ಹಾಕಿ ಅಶ್ವಿನಿ ವಿನ್ನು, ಧ್ರುವಂತ್ ವಿನ್ನು ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಸೊ, ಅವರು ಮಾತ್ರ ನಿಜಾನಾ? ಉಳಿದವರೆಲ್ಲ ಫೇಕಾ ಅನ್ನೋ ರೀತಿಯಲ್ಲಿ ಕಲರ್ಸ್ ಕನ್ನಡ ತೋರಿಸ್ತಾ ಇದ್ದಾರೆ. ಸೊ, ದಯವಿಟ್ಟು ನಾನು ಹೇಳ್ತಾ ಇರೋದು, ಕಲರ್ಸ್ ಕನ್ನಡಕ್ಕೆ ನಾನು ಯಾವಾಗಲೂ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇದ್ದೇನೆ, ದಯವಿಟ್ಟು ಬಕೆಟ್ ಹಿಡಿಯೋಕ್ಕೆ ಅಥವಾ ಲಂಚ ತಗೊಳ್ಳೋಕ್ಕೂ ಹೋಗಬೇಡಿ. ಯಾಕಂದರೆ ಇದುವರೆಗೆ ಮ್ಯಾಚ್ ಫಿಕ್ಸಿಂಗ್ ಕೇವಲ ಕ್ರಿಕೆಟ್ ಮ್ಯಾಚಲ್ಲಿತ್ತು. ಸೊ, ಪ್ರೋಗ್ರಾಮಲ್ಲಿ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೇನೆ. ಯಾಕಂದರೆ ಹೀಗೆ ನೀವು ಮಾಡಿದರೆ ಮೇ ಬಿ ಬಿಗ್ ಬಾಸು ಶಿಫ್ಟ್ ಆಗ್ಬೋದು ಝೀ ಕನ್ನಡಕ್ಕೆ. ಯಾಕಂದರೆ ಲಾಸ್ಟ್ ಟೈಮ್ ಒಂದು ನ್ಯೂಸ್ ಬಂದಿತ್ತು. ಸೊ, ಹೋಸ್ಟನ್ನು ಆದಷ್ಟು ಬೇಗ ಚೇಂಜ್ ಮಾಡಿ ಅಂತ ನನ್ನ ಒಂದು ಕಳಕಳಿಯ ರಿಕ್ವೆಸ್ಟ್ ಇದರಲ್ಲಿ. ಸೊ, ಇನ್ನು ಉಳಿದಂತೆ ನಾಳೆ ಎಪಿಸೋಡಲ್ಲಿ ಮೇ ಬಿ ಗಿಲ್ಲಿಯವರ ಒಂದು ಪ್ರೋಮೋ ಹಾಕಬಹುದು. ವೇಟಿಂಗ್ ಫಾರ್ ಗಿಲ್ಲಿ ಎಪಿಸೋಡ್ ಅಂತಲೇ ಹೇಳ್ತಾ, ನಾಳೆ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.